ಸೀಸನ್ 11 winner is Hanmanta! ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಬಿಗ್ ಬಾಸ್ ಸೀಸನ್ 11 ಎಂಡ್ ಆಯಿತು. ಕುರಿಗಾಹಿ ಹನುಮಂತ ಟ್ರೋಫಿಯನ್ನು ಎತ್ತಿ ಹಿಡಿದಿದ್ದು ಕೂಡ ಆಯಿತು. ಇದೆಲ್ಲದರ ನಡುವೆ ನಿನ್ನೆ ಪ್ರೆಸ್ ಮೀಟ್ ಕೂಡ ಮಾಡಿದರು ಬಿಗ್ ಬಾಸ್ ತಂಡದವರು. ಅದರ ಜೊತೆಗೆ ವಿನ್ನರ್ ಇದ್ದರು, ಇಬ್ಬರು ರನ್ನರ್ ಅಪ್ಗಳು ಕೂಡ ಭಾಗಿಯಾಗಿದ್ದರು ಆ ಒಂದು ಪ್ರೆಸ್ ಮೀಟ್ನಲ್ಲಿ. ಆ ಸಂದರ್ಭದಲ್ಲಿ ಹನುಮಂತ ಹೇಳಿದ ಒಂದು ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಹನುಮಂತ ಒಂದು ವಿಚಾರವನ್ನು ಬಾಯ್ಬಿಟ್ಟಿದ್ರು, ನನಗೆ ಹುಡುಗಿ ಇದ್ದಾಳೆ ಅಂತ ಹೇಳಿ. ಅದಾದ ನಂತರ ನಾನು ಕಪ್ ಗೆದ್ದಿದ್ದೆ ಆದರೆ ಒಂದು ಕೈಯಲ್ಲಿ ಕಪ್ ತೆಗೆದುಕೊಂಡು ಹೋಗ್ತೀನಿ, ಮತ್ತೊಂದು ಕೈಯಲ್ಲಿ ತಾಳಿ ಹಿಡ್ಕೊಂಡೇ ಹೋಗ್ತೀನಿ, ನಮ್ಮ ಅತ್ತೆ ಮನೆಗೆ ಹೆಣ್ಣು ಕೇಳ್ತೀನಿ ಅನ್ನೋ ನಿಟ್ಟಿನಲ್ಲಿನೇ ಹೇಳಿಕೆಯನ್ನು ಕೊಟ್ಟಿದ್ರು ಹನುಮಂತ. ಅದಾದ ನಂತರ ಈಗ ಅಂದ್ಕೊಂಡಂಗೆ ಕಪ್ ಕೂಡ ಗೆದ್ದಿದ್ದಾರೆ, 50 ಲಕ್ಷ ಪ್ರೈಸ್ ಮನಿ ಕೂಡ ಗೆದ್ದಿದ್ದಾರೆ. ಹಾಗಾಗಿ ಏನು ಮಾಡ್ತೀರಾ ಹನುಮಂತು ಅವರೇ ಅಂತ ಹೇಳಿ ನಮ್ಮ ಮಿತ್ರರು, ಮಾಧ್ಯಮ ಮಿತ್ರರು ಕೇಳಿದಂಥ ಸಂದರ್ಭದಲ್ಲಿ ಖಂಡಿತ ಅದನ್ನೇ ಮಾಡ್ತೀನಿ. ಜೊತೆಗೆ ನಾನು ಫೋನ್ ಮಾಡಿ ಮಾತನಾಡಿದೆ ನನ್ನ ಹುಡುಗಿ ಜೊತೆಗೆ, ಆಕೆ ಅಳ್ತಾ ಇದ್ಲು, ಖುಷಿಯಿಂದ ಅಳ್ತಾ ಇದ್ಲು, ನೀನು ಗೆದ್ದುಬಿಟ್ಟೆ ಅಂತ ಹೇಳಿ ಅಳ್ತಾ ಇದ್ಲು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹನುಮಂತ. ನಿಮಗೆಲ್ಲ ಗೊತ್ತೇ ಇದೆ, ಹನುಮಂತ ಒಬ್ಬ ಸಿಂಗರ್ ಆಗಿ ಗುರುತಿಸಿಕೊಂಡಂಥವರು. ಒಂದು ರಿಯಾಲಿಟಿ ಒಂದು ಶೋನಲ್ಲಿ ಭಾಗಿಯಾಗಿ ಅವರು ಗೆದ್ದು ಬರ್ತಾರೆ ಅಂತ ಅಂದರೆ ಅದು ಸಣ್ಣ ವಿಚಾರ ಅಲ್ಲ. ಯಾಕೆ ಅಂತ ಹೇಳಿದರೆ ಘಟಾನುಘಟಿ ಸ್ಪರ್ಧಿಗಳು ಎದುರಾಳಿಗಳಾಗಿದ್ದರು. ಅವರನ್ನೆಲ್ಲ ಮಣಿಸಿ ರಾಜ್ಯದ ಜನರ ಮನಸ್ಸನ್ನು ಗೆದ್ದು ಬರೋಬ್ಬರಿ 5 ಕೋಟಿಗೂ ಹೆಚ್ಚು ಓಟ್ಸ್ಗಳನ್ನು ಪಡೆದುಕೊಂಡು ಹನುಮಂತ ಗೆದ್ದು ಬಿಗಿದ್ದಾರೆ ಅಂತ ಅಂದರೆ ನಿಜಕ್ಕೂ ಕೂಡ ಇದು ದೊಡ್ಡ ಸಾಧನೆಯೇ. ಮತ್ತು ಬಿಗ್ ಬಾಸ್ನ ಇತಿಹಾಸದಲ್ಲೇ ಇಷ್ಟು ಓಟ್ಗಳನ್ನು ಯಾವೊಬ್ಬ ಸ್ಪರ್ಧಿಯೂ ಕೂಡ ತೆಗೆದುಕೊಂಡಿರಲಿಲ್ಲ. ಇದು ಹೈಯೆಸ್ಟ್ ಓಟ್ಸ್, 5 ಕೋಟಿಗಿಂತ ಹೆಚ್ಚು ಓಟ್ಗಳನ್ನು ತೆಗೆದುಕೊಂಡು ಗೆದ್ದಿರೋದು ಇತಿಹಾಸ. ಹಾಗಾಗಿ ಒಂದು ಕಡೆ ಹನುಮಂತ ಖುಷಿಯಾಗಿದ್ದಾರೆ, ಮತ್ತೊಂದು ಕಡೆ ಹನುಮಂತನ ಊರಿನಲ್ಲಿ ಸಾಕಷ್ಟು ಸಂಭ್ರಮಾಚರಣೆ ನಡೀತಾ ಇದೆ. ಹನುಮಂತ ಹೋಗೋದಷ್ಟೇ ಬಾಕಿ ಇರೋದು. ಹಾಗಾಗಿನೇ ಅದಕ್ಕಿಂತ ಮುಂಚೆ ಒಂದು ಪ್ರೆಸ್ ಮೀಟ್ ನಡೆಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಬಿಗ್ ಬಾಸ್ನ ವಿನ್ನರ್ ಹನುಮಂತ ಅವರು. ಹೆಂಗೆ ಅನ್ನಿಸ್ತು ಅಂತಂದರೆ ಖುಷಿ ಆಯಿತು ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಟ್ರೋಫಿ ಗೆದ್ದಿದ್ದೀರಿ, ಮುಂದೇನು ಅಂತ ಅಂದರೆ ಮುಂದೇನು ಮದುವೆ ಮಾಡ್ಕೊಳ್ಳೋದು, ಒಂದು ಮನೆ ಕಟ್ಸೋದಿದೆ, ಅದಾದ ನಂತರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದಿದೆ ಅಂತ ಅಂತಾರೆ. ಅದಾದ ನಂತರ ಈಗ ನೇರವಾಗಿ ನಾನು ನನ್ನ ಹುಡುಗಿ ಮನೆಗೆ ಹೋಗ್ತೀನಿ, ಹೆಣ್ಣು ಕೇಳ್ತೀನಿ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಆ ಹುಡುಗಿ ಜೊತೆಗೆ ಮಾತನಾಡಿದ್ದೀನಿ ನಾನು, ಅಳ್ತಾ ಇದ್ಲು ಪಾಪ, ಖುಷಿಯಾಗಿ ಅಳ್ತಾ ಇದ್ಲು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಈಗ ಅವ್ರ ಹುಡುಗಿ ಯಾರು ಅನ್ನೋದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಮತ್ತು ಹನುಮಂತನ ಮದುವೆ ಯಾವಾಗ ಆಗುತ್ತೆ ಅಂತ ಕೂಡ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಅವರಿಗೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಕೂಡ ಆಗಿರೋದು. ಜೊತೆಗೆ ಅವರು ಹಾಡಿನ ಮೂಲಕ ಜನರ ಮನಸ್ಸನ್ನು ಗೆದ್ದರು, ಮುಗ್ಧತೆಯ ಮುಖೇನ ಮನಸ್ಸನ್ನು ಗೆದ್ದರು. ಹಾಗಾಗಿನೇ ಅವರ ಗೆಲುವು ಇಷ್ಟು ಸುಲಭ ಆಯಿತು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ರನ್ನರ್ ಅಪ್ಗೆ 2 ಕೋಟಿಗಿಂತ ಹೆಚ್ಚು ಓಟ್ಸ್ ಬಿದ್ದಿರೋದು, ಅದಕ್ಕಿಂತ ತ್ರಿಬಲ್ ಓಟ್ಸನ್ನು ಹನುಮಂತ ಪಡೆದುಕೊಂಡಿದ್ದಾರೆ. ಅಂದರೆ ಜನ ಆತನನ್ನು ಎಷ್ಟು ಇಷ್ಟಪಡ್ತಾ ಇರಬಹುದು ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಜೊತೆಗೆ ಆತನ ವೈಯಕ್ತಿಕ ಜೀವನದ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಇದೆ. ಇನ್ನು ಮುಂದೆ ಹನುಮಂತ ಈಗ 50 ಲಕ್ಷ ಗೆದ್ದಿದ್ದಾರೆ, ಇನ್ನು ಮುಂದೆ ಹನುಮಂತ ಯಾವ ರೀತಿಯಾಗಿ ಜೀವನವನ್ನು ನಡೆಸ್ತಾರೆ ಅನ್ನೋದೇ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿರೋದು. ಜೊತೆಗೆ ಆತನ ಹುಡುಗಿ ಯಾರು ಮತ್ತು ಯಾವಾಗ ಮದುವೆ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಜನರ ಪ್ರಶ್ನೆ ಆಗಿದೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.